ಹಾಯ್ ವಿಶ್ವಯುದ್ಧ ಏನ ನಂತರ ಮಾನವತೆ ತನ್ನ ಅತ್ಯಮೋಘವಾದ ಪರೀಕ್ಷೆಯನ್ನು ಎದುರಿಸುತ್ತದೆ. ಆದರೆ ಗಡಿಯಾರದಲ್ಲಿ ನಮ್ಮ ಭವಿಷ್ಯದ ಹರಿಯ ಬೀಜಗಳು ಮೂಡುತ್ತವೆ. ಇಲ್ಲಿ ನಮ್ಮ ಭವಿಷ್ಯದ ಹರಿಯ ಬೀಜಗಳನ್ನು ಮರೆತಿಲ್ಲ. ಬನ್ನಿ ನಾವು ವಿಷಯದ ಬಗ್ಗೆ ನೋಡೋಣ. 1. ಮಾನವ ಉಳಿಸಿಕೊಳ್ಳುವ ಹಂಬಲ. ವಿಶ್ವಯುದ್ಧ ಏನ ನಂತರ ಉಳಿಸಲು ಹೆಚ್ಚುವರಿ ಹಂಬಲವು ಪ್ರಾರಂಭವಾಗುತ್ತದೆ. ದಿಗ್ವಿಜಯವಾಗಲು ಜನಾಂಗಗಳು ಸಹಕರಿಸುತ್ತವೆ. ಸೃಜನಾತ್ಮಕತೆ ಮತ್ತು ಸಾಧನಶೀಲತೆಯನ್ನು ಬಳಸಿ ನಾಶವಾದ ಪರಿಸ್ಥಿತಿಯಲ್ಲಿ ಮತ್ತು ನಿರ್ಮಾಣ ಮಾಡುವ ಕಷ್ಟಗಳನ್ನು ನೇರಿಸುತ್ತವೆ. 2. ವಿಶ್ವವ್ಯಾಪಕ ಸಹಕಾರ ಮತ್ತು ಸಹಾಯ. ರಾಷ್ಟ್ರಗಳು ಪ್ರಭಾವಿತ ಪ್ರದೇಶಗಳಿಗೆ ಸಹಾಯ ಮತ್ತು ಬೆಂಬಲ ಒದಗಿಸಲು ಸಮರ್ಥರಾಗುತ್ತವೆ, ಒಂದಿಗೆ ನಿಲ್ಲಿಸಲು ಅಭೂತಪೂರ್ವ ಒಗ್ಗಟ್ಟುಗಳನ್ನು ತೋರಿಸುತ್ತವೆ. ಮಾನವ ಸಮೂಹದ ಶಕ್ತಿಯನ್ನು ಸ್ಪಷ್ಟಪಡಿಸುವ ಮಾನವ ಕೃತ್ಯದಲ್ಲಿ ಮನುಷ್ಯನ ಕೋಟಿಗೆ ಹೆಮ್ಮೆ ತೋರುತ್ತವೆ. 3. ನಿರ್ಮಾಣ ಪ್ರಯತ್ನ. ತೀವ್ರತೆಯಿಂದ ಸಮಾಜಗಳು ನಿರ್ಮಾಣದ ಒಂದು ದೊಡ್ಡ ಪ್ರಯಾಣವನ್ನು ಆರಂಭಿಸುತ್ತವೆ. ಅವಶೇಷಣ ಸುಲಿಗೆಗಳನ್ನು ಸಂಗ್ರಹಿಸಿ ಅಗತ್ಯವಾದ ಸೇವೆಗಳನ್ನು ಮರುಸ್ಥಾಪನೆ ಮಾಡಲು ಪ್ರಯತ್ನಿಸುತ್ತವೆ ಮತ್ತು ಸಮಾಜದ ಗಾಯಗಳನ್ನು ಗುಣಮಾಡಲು ಪ್ರಯತ್ನಿಸುತ್ತವೆ. 4. ತಾಂತ್ರಿಕ ತಳಮಳ. ರಿಕವರಿ. ಸುಲಭತೆಗಳ ಬದಲಾವಣೆ ಶೀಘ್ರ ಮುನ್ನಡೆಯಿತು. ಸಾಧಾರಣ ಮಾನವ ಬಳಕೆಯ ಮಾದರಿಗಳು ಬದಲಾವಣೆಯಾಗಲು ಆಗುತ್ತವೆ. ನವೀಕರಣ ಸಾಧನೆಗಳನ್ನು ಅನ್ವಯಿಸುವ ಶಕ್ತಿ ಹೆಚ್ಚುತ್ತದೆ. 5. ಪರಿಸರ ಉದ್ಧಾರ. ಯುದ್ಧದ ಹಾನಿಗೆ ಬದಲಾಗಿ ಪರಿಸರವನ್ನು ರಕ್ಷಿಸಲು ಸಂಘಟಿತ ಪ್ರಯತ್ನಗಳು ನಡೆದಿವೆ. ಪರಿಸರ ಉದ್ಧಾರ ಕಾರ್ಯಗಳು ಪ್ರಾಕೃತಿಕ ಸಮತೋಲನದ ಮೇಲೆ ಮುಕ್ತಾಯಗೊಳಿಸಲು ಉದ್ದೇಶಿಸಿವೆ. 6. ಸಾಂಸ್ಕೃತಿಕ ಪ್ರಶಸ್ತಿ. ಕಸರತ್ತಿನ ನಡುವಿನ ಅತ್ಯಂತ ಖಾಸರಿ ಪ್ರದೇಶದಲ್ಲಿ ಸಮೂಹಗಳು ತಮ್ಮ ಸಂಸ್ಕೃತಿ ಪ್ರಚಲನೆಗಳನ್ನು ಉಳಿಸಿ ಮತ್ತು ಪುನರುದ್ಧಾರ ಮಾಡುವುದರಲ್ಲಿ ಮುಖ್ಯವಾಗಿ ಪ್ರಾಥಮಿಕವಾಗಿದೆ. 7. ಶಿಕ್ಷಣ ಕೇಂದ್ರದ ಹೊಸ ಕೇಂದ್ರಿಕೆ. ಇತಿಹಾಸದ ಪಾಠಗಳಿಂದ ಕಲಿಯುವುದು ಶಕ್ತಿಯ ಉಪಕರಣವಾಗಿ ಬರುತ್ತದೆ. ಸಂಘಟನಾ ಪ್ರಣಾಳಿಯನ್ನು ಬದಲಾಯಿಸುವಂತೆ ಶಿಕ್ಷಣದ ಕುಲಗಳ ಪುನರ್ನಿರ್ಮಾಣವನ್ನು ಮುಖ್ಯವಾಗಿ ಕೈಗೊಳ್ಳುತ್ತವೆ. 8. ಬದಲಾವಣೆಯ ಜೀವನದ ಹರಳಿ. ಸಂಸಾಧನಗಳ ವಾಸ್ತವಿಕ ಕಡತವು ಹೆಚ್ಚುತ್ತಿರುವಾಗ ಅದು ಅಭ್ಯಾಸಗಳ ಬದಲಾವಣೆಯನ್ನು ನೇರಿಸುತ್ತದೆ, ನವೀಕರಣ ಸಾಧನೆಗಳನ್ನು ಅನ್ವಯಿಸುತ್ತದೆ. 9. ಮಾನಸಿಕ ಗುಣಮಟ್ಟದ ಗುಣಮಟ್ಟ. ಯುದ್ಧದ ಮಾನಸಿಕ ಹಾನಿಯನ್ನು ಗುರುತಿಸುವುದರ ಮೂಲಕ ಮಾನಸಿಕ ಆರೋಗ್ಯ ಚಿಕಿತ್ಸೆ ಮತ್ತು ಸಾಹಸಗಳನ್ನು ಬೆಳೆಸುವುದರ ಮೂಲಕ ಮಾನವ ಸಮುದಾಯಗಳನ್ನು ಸಾಮರ್ಥ್ಯಗೊಳಿಸುತ್ತದೆ. 10. ವಿಶ್ವ ಸಮಾಧಾನ ಮತ್ತು ರಾಜಕೀಯ ಕಲಹದ ನಂತರ ರಾಷ್ಟ್ರಗಳು ಸಮಾಧಾನ ಮತ್ತು ಸಮರಸತೆಯ ಪ್ರಯತ್ನಗಳಿಗೆ ಪ್ರಾಥಮಿಕತೆ ನೀಡುತ್ತವೆ. ಸಂವಾದ ಮತ.